ನಮಸ್ಕಾರ ಕರ್ನಾಟಕ. ತುಕಾಲಿ ಸಂತೋಷ್ ಅವರ ಹೊಸ ಕಾರು ಆಕ್ಸಿಡೆಂಟ್ ಆಯಿತು. ಅದು ನಿನ್ನೆ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಅದು ಬಿಡಿ. ಆದರೆ ನನಗೆ ಸಖತ್ತು ಬೇಜಾರಾಯಿತು ಗುರು. ಕಷ್ಟಪಟ್ಟು ದುಡಿದು ಒಂದು ಕಾರ್ ತಗೊಂಡಾಗ ಆ ಥರ ಆಗ್ಬಿಟ್ರೆ ಎಷ್ಟು ನೋವಾಗುತ್ತೆ ಗುರು. ನಿನ್ನೆ ಅವರ ಹೆಂಡತಿ ಮತ್ತು ತುಕಾಲಿ ಸಂತೋಷ್ ಅವರ ಫೋಟೋ ವೈರಲ್ ಆಗಿತ್ತು. ಆ ಫೋಟೋ ನೋಡಿ ಸಖತ್ತು ಬೇಜಾರಾಗೋಯ್ತು ಗುರು. ನನಗೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಒಂದು ಕಾರ್ ತೊಗೊಂಡ್ರು, ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ ಗುರು. ಆ ಥರ ಆಗ್ಬಿಟ್ಟಿದೆ. ಸಖತ್ತು ನನಗೆ ಒಂಥರ ಫೀಲ್ ಅನ್ನಿಸ್ತಿದೆ. ಏನೂ ಮಾಡೋಕ್ಕಾಗಲ್ಲ. ಕೆಲವರ ಕಣ್ಣು ಪ್ರಭಾವ ಆ ಥರ ಇರುತ್ತೆ. ಎಲ್ಲರಿಗೂ ಇದು ಗೊತ್ತು, ಎಲ್ಲರಿಗೂ ಇದು ಅನುಭವನೂ ಆಗಿರುತ್ತೆ. ಯಾರು ಹೇಳ್ಕೊಳ್ಳಲ್ಲ ಗುರು, ಯಾರು ಹೇಳ್ಕೊಳ್ಳಲ್ಲ. ಆದರೆ ಪರ್ಸ್ನಲಾಗೆಲ್ಲ ಮಾತಾಡ್ತಾರೆ, ಅವ್ರ ಕಣ್ಣು ಸರಿ ಇಲ್ಲ, ಇವ್ರ ಕಣ್ಣು ಸರಿ ಇಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಕಷ್ಟಪಟ್ಟಿರೋ ಜೀವಿಗಳು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ನೋವಾಗಿದೆ ಅಂತ. ಮತ್ತು ಸ್ನೇಹಿತರೆ, ಈ ಒಂದು ಎಲ್ಲ ಏನು ಆಕ್ಸಿಡೆಂಟ್ ಆಯಿತು, ತುಂಬ ಬೇಜಾರಾಯಿತು. ಇದರಿಂದ ತುಕಾಲಿ ಸಂತೋಷ್ ಅವರು ಹೊರಗಡೆ ಬರಲಿ. ಎಷ್ಟೋ ಕರ್ನಾಟಕ ಜನತೆನ ಖುಷಿ ಪಡಿಸ್ತಿದೆ ಈ ಗಂಡ ಹೆಂಡತಿ ಜೋಡಿ. ಇವತ್ತು ಅವರೇ ಬೇಜಾರಲ್ಲಿದ್ದಾರೆ. ಅದನ್ನು ನೋಡಿ ನನಗೆ ಬೇಜಾರಾಗ್ತಿದೆ ಅಷ್ಟೇ. ಸಖತ್ತು ಒಂಥರ ಏನಪ್ಪ ಹಿಂಗಾಗೋಯ್ತಲ್ಲ ಅಂತ ನನಗೆ ಅನ್ನಿಸ್ತಿದೆ. ಇನ್ನು ಅವ್ರಿಗಿನ್ನೆಷ್ಟು ಅನಿಸಿರಲ್ಲ ಅನ್ನೋದು ಒಂದು ಕಾಡ್ತಿದೆ ನನಗೆ. ಮತ್ತು ಸ್ನೇಹಿತರೆ, ಇವ್ರಿಗೂ ಒಳ್ಳೆಯದಾಗಲಿ, ಮುಂದಿನ ಪ್ರಾಜೆಕ್ಟ್ಗಳೆಲ್ಲ ಚೆನ್ನಾಗಿ ಸಿಗಲಿ. ಆ ಒಂದು ಕಾರ್ ಏನು ಆಕ್ಸಿಡೆಂಟ್ ಆಗಿದೆ ಅದನ್ನೆಲ್ಲ ತೀರ್ಮಾನ ಆಗಿ ಆ ಕಾರ್ ತಿರ್ಗಾ ರೀಪ್ಲೇಸ್ಮೆಂಟ್ ಆಗಿ ಇವ್ರಿಗೆ ಸಿಗಲಿ ಅಂತ ಕೇಳ್ಕೊತ, ಸ್ನೇಹಿತರೆ, ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.